ಪಂಜಾಬ್ ಮಾದರಿಯ ಹೋರಾಟಕ್ಕೆ ರೈತ ನಾಯಕರು ಕರೆ ಕೊಟ್ಟಿದ್ದಾರೆ. ಪ್ರಮುಖ ರಸ್ತೆಗಳನ್ನೇ ಬಂದ್ ಮಾಡೋದಾಗಿ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಗೋಕಾಕ್ನ ಮಾಲದಿನಿ ಕ್ರಾಸ್ನಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿರುವಂತಹ ರೈತರು ಸುವರ್ಣ ಸೌಧದ ಎದುರಿನ ರಸ್ತೆ ತಡೆಗೂ ಕೂಡ ಸಿದ್ಧತೆ ನಡೆಸಿದ್ದಾರೆ. ರೈತರು ಬಂದ್ ಆಗುತ್ತಾ? ಮುಂಬೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡೋದಕ್ಕಾಗೋದಿಲ್ವ? ನೋಡೋಣ. ಸರ್ಕಾರನ ರೈತರ 300 ರೂಪಾಯಿಗೆ ಬೆಳಗಾವಿ, ಬಾಗಲಕೋಟೆ ಸಾಕಷ್ಟು ಕಡೆಗಳಲ್ಲಿ ಹೋರಾಟ ವಿಕೋಪಕ್ಕೆ ಹೋಗಿದೆ. ಆದ್ರೂ ಎಲ್ಲಿಯೂ ಕೂಡ ಸ್ಪಂದನೆ ಸಿಗುವ ಕೆಲಸ ಆಗ್ತಾ ಇಲ್ಲಲ್ಲ. ಏನ್ ನಿಮ್ ಹೋರಾಟಕ್ಕೆ ಬೆಲೆನೇ ಇಲ್ವಾ? ಈ ಸರ್ಕಾರ ಜನಪರ ರೈತರ ಪರ ಕೈ ದುಡಿ ಕೈಗಳ ಪರ ಇದ್ರೆ, ಕಿವಿ ಇದ್ರೆ, ಕಣ್ಣಿದ್ರೆ ಸರ್ಕಾರಕ್ಕಿದ್ರೆ ನಮ್ಮ ಪರ ಮಾತಾಡ್ತಿದ್ರು, ನಮಗೆ ಸ್ಪಂದನೆ ಮಾಡ್ತಿರು. ಇವು ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕುಡ್ಡಾಗ್ಯವು. ಅದು ರೈತ ಚಳವಳಿ ಎಚ್ಚರಿಕೆ ಮಾಡತೈತಿ, ಎಚ್ಚರಿಕೆ ಮಾಡೇ ಮಾಡ್ತೈತಿ. ದಯವಿಟ್ಟು ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವ್ರನ್ನ ಕಳಿಸ್ತಾನು ಇವ್ರನ್ನ ಕಳಿಸ್ತಾನ, ಇವ್ರನ್ನ ಕಳಿಸೋದು ಬೇಡ. ನಮಗೆ ಎದಕ್ಕೆ ನೀ ಕಳಿಸೋದು ಬೇಡ ಪುಣ್ಯಾತ್ಮ. ನಮ್ಮ ಬೆಳೆದಂಥ ಬೆಳೆಗೆ ನಾವೇನೇನು ದೊಡ್ಡ ಇದನ್ನು ಕೇಳಿಲ್ಲ. ಇಲ್ಲೇ ಮಹಾರಾಷ್ಟ್ರದಾಗ 3,600 700 ಕೇಳ್ತಾರೆ, ಆ ಥರ ಕೇಳಿಲ್ಲ. ನಾವು 3,500 ರೂಪಾಯಿ ಕೇಳಿದಿಲ್ಲ. ಇವತ್ತನೇ ವಿಧಾನಸೌಧದಾಗ ಹೋಗಿ ಫ್ಯಾಕ್ಟ್ರಿ ಮಾಲೀಕರೇ 3,500 ರೂಪಾಯಿ ಕೊಡಿದ್ರೆ ನಿಮ್ಮ ಲಾಸೆನ್ಸ್ನೆಲ್ಲ ರದ್ದು ಮಾಡ್ತೀನಿ ಅಂತೇಳಿ ಕಡಾಖಂಡಿತವಾಗಿ ನೀ ಏನಾರ ತಾಕದ ಮುಖ್ಯಮಂತ್ರಿ ಆಗಿದ್ರೆ ಹೇಳೋದನ್ನ. ರೈತ ನಾಯಕ ಅಂತ ಹೇಳ್ತಾರಲ್ಲ, ನಾ ರೈತ ಪರ ಇರುವಂತ ಮಂತ್ರಿ ಅಂತ ಹೇಳ್ತಾರ ಸಿದ್ದರಾಮಯ್ಯ. ಅವೆಲ್ಲ ರೈತ ಪರ ಇರ್ತಾನ್ರಿ. ಯಾವಾಗಿದ್ದೇಳ್ರಿ? ರೈತ ಸಂಘದಾಗಿದ್ದಾಗ, ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಇದ್ದಾಗ ಆ ಕೆಲಸ ಮಾಡ್ತಿದ್ದ. ಈಗ ಏನಾಗೈತಿ? ಅಧಿಕಾರ ಆಗೈತಿ, ಹಣ ಆಗೈತಿ, ದುಡ್ಡು ಆಗೈತಿ. ಅವ್ ಮುಡಾ ಸಲುವಾಗಿ ಅವ್ ವಿಚಾರಣೆ ಮಾಡ್ತಾನು. ನಾ ಇದ್ರಾಗ DKC ನಾ ಎದ್ರಾಗ ತಪ್ಪಿಸ್ಕೊಳ್ತಾವ ಅಂತಾನು. ಅವ್ರು ಕುರ್ಚಕ್ಕದನ್ನ ಕೈ ಮಾಡ್ತಾರ. ಈಗೇನ್ ರೈತರ ಪರ ಇಲ್ಲವ. ಈಗ ಬೆಳಗಾವಿದಾಗ ಒಂದ್ ಸರ್ಕಾರ ಕೆಡುವಂತವ್ರು, ಒಂದ್ ಸರ್ಕಾರ ರಚನೆ ಮಾಡೋಂತ ದೊಡ್ಡ ದೊಡ್ಡ ಪ್ರಭಾವಿ ಸಚಿವರು, ಮಂತ್ರಿಗಳಿದ್ದಾರೆ. ಯಾಕೆ ನಿಮ್ ಧ್ವನಿ ಅವ್ರಿಗೂ ಕೇಳ್ತಿಲ್ವಾ? ಅವಾಗ 200 ರೂಪಾಯಿ ಕೊಡಕ್ ಆಗತ್ತಿಲ್ಲ ಅವ್ರಿಗೆ? ಅಂದ್ರು 7 ದಿನ ಕಾಲಿಟ್ಟ ಮೇಲೆ ನಾ ಇಲ್ಲಿ ಬಾಣಿ ಅಂದ್ರೆ ನನಗೆ ಅಸಹ್ಯ ಆಕೈತೆ ಅಂತೇಳಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಬರವಲ್ಲ. ಯಾಕೆ ಬರವಲ್ಲ ಅಂದ್ರೆ, ಇದೇನ್ ಬಿಡ್ರಿ, ಇದೇನ್ ದೊಡ್ಡದು, ಒಂದು 10-20 ಮಂದಿ ಕೊಡ್ತಾರ, 100-200 ಮಂದಿ ಕೊಡ್ತಾರ. ಅವ್ನ ಭ್ರಾಂತಿ ಇತ್ತು. ಈಗ ಲಕ್ಷಾಂತರ ಜನ ಕೊಡತ್ತಾರಲ್ಲ, ಇಲ್ಲಿ ಏನ್ರ ನನಗೆ ಕೆಟ್ಟದ್ದು ಏನ್ರ ಅಂದ್ರೆ ಅಂತೇಳಿ ವಿಚಾರ ಇಟ್ಕೊಂಡ್ ಬರವಲ್ಲ. ಈಗೂ ಏನಾಗಿಲ್ಲ, ನಾವು ಕೆಟ್ಟದನ್ನವರಲ್ಲ. ಉಸ್ತುವಾರಿ ಮಿನಿಸ್ಟ್ರೇ, ನಾವು ಬಡ್ಡಿಂದ್ರೆ ಹೇಳ್ತೀವಿ, ಏನಂತಾರೆ ನೀವು ಬರ್ರಿ, ಎದಕ್ಕೆ ಬರ್ರಿ ಅಂತ ನಾವು ಕೇಳ್ತೀವಿ. ಈಗೂ ಏನಾಗಿಲ್ಲ, ಬರ್ರಿ, ಕಬ್ಬಿನ ಬಿಲ್ ಘೋಷಣೆ ಮಾಡ್ರಿ. ಪಂಜಾಬ್ ಮಾದರಿಯ ಹೋರಾಟಕ್ಕೆ ರೈತ ನಾಯಕರು ಕರೆ ಕೊಟ್ಟಿದ್ದಾರೆ. ಪ್ರಮುಖ ರಸ್ತೆಗಳನ್ನೇ ಬಂದ್ ಮಾಡೋದಾಗಿ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಗೋಕಾಕ್ನ ಮಾಲದಿನಿ ಕ್ರಾಸ್ನಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿರುವಂತಹ ರೈತರು ಸುವರ್ಣ ಸೌಧದ ಎದುರಿನ ರಸ್ತೆ ತಡೆಗೂ ಕೂಡ ಸಿದ್ಧತೆ ನಡೆಸಿದ್ದಾರೆ. ರೈತರು ಬಂದ್ ಆಗುತ್ತಾ? ಮುಂಬೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡೋದಕ್ಕಾಗೋದಿಲ್ವ? ನೋಡೋಣ. ಸರ್ಕಾರನ ರೈತರ 300 ರೂಪಾಯಿಗೆ ಬೆಳಗಾವಿ, ಬಾಗಲಕೋಟೆ ಸಾಕಷ್ಟು ಕಡೆಗಳಲ್ಲಿ ಹೋರಾಟ ವಿಕೋಪಕ್ಕೆ ಹೋಗಿದೆ. ಆದ್ರೂ ಎಲ್ಲಿಯೂ ಕೂಡ ಸ್ಪಂದನೆ ಸಿಗುವ ಕೆಲಸ ಆಗ್ತಾ ಇಲ್ಲಲ್ಲ. ಏನ್ ನಿಮ್ ಹೋರಾಟಕ್ಕೆ ಬೆಲೆನೇ ಇಲ್ವಾ? ಈ ಸರ್ಕಾರ ಜನಪರ ರೈತರ ಪರ ಕೈ ದುಡಿ ಕೈಗಳ ಪರ ಇದ್ರೆ, ಕಿವಿ ಇದ್ರೆ, ಕಣ್ಣಿದ್ರೆ ಸರ್ಕಾರಕ್ಕಿದ್ರೆ ನಮ್ಮ ಪರ ಮಾತಾಡ್ತಿದ್ರು, ನಮಗೆ ಸ್ಪಂದನೆ ಮಾಡ್ತಿರು. ಇವು ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕುಡ್ಡಾಗ್ಯವು. ಅದು ರೈತ ಚಳವಳಿ ಎಚ್ಚರಿಕೆ ಮಾಡತೈತಿ, ಎಚ್ಚರಿಕೆ ಮಾಡೇ ಮಾಡ್ತೈತಿ. ದಯವಿಟ್ಟು ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವ್ರನ್ನ ಕಳಿಸ್ತಾನು ಇವ್ರನ್ನ ಕಳಿಸ್ತಾನ, ಇವ್ರನ್ನ ಕಳಿಸೋದು ಬೇಡ. ನಮಗೆ ಎದಕ್ಕೆ ನೀ ಕಳಿಸೋದು ಬೇಡ ಪುಣ್ಯಾತ್ಮ. ನಮ್ಮ ಬೆಳೆದಂಥ ಬೆಳೆಗೆ ನಾವೇನೇನು ದೊಡ್ಡ ಇದನ್ನು ಕೇಳಿಲ್ಲ. ಇಲ್ಲೇ ಮಹಾರಾಷ್ಟ್ರದಾಗ 3,600 700 ಕೇಳ್ತಾರೆ, ಆ ಥರ ಕೇಳಿಲ್ಲ. ನಾವು 3,500 ರೂಪಾಯಿ ಕೇಳಿದಿಲ್ಲ. ಇವತ್ತನೇ ವಿಧಾನಸೌಧದಾಗ ಹೋಗಿ ಫ್ಯಾಕ್ಟ್ರಿ ಮಾಲೀಕರೇ 3,500 ರೂಪಾಯಿ ಕೊಡಿದ್ರೆ ನಿಮ್ಮ ಲಾಸೆನ್ಸ್ನೆಲ್ಲ ರದ್ದು ಮಾಡ್ತೀನಿ ಅಂತೇಳಿ ಕಡಾಖಂಡಿತವಾಗಿ ನೀ ಏನಾರ ತಾಕದ ಮುಖ್ಯಮಂತ್ರಿ ಆಗಿದ್ರೆ ಹೇಳೋದನ್ನ. ರೈತ ನಾಯಕ ಅಂತ ಹೇಳ್ತಾರಲ್ಲ, ನಾ ರೈತ ಪರ ಇರುವಂತ ಮಂತ್ರಿ ಅಂತ ಹೇಳ್ತಾರ ಸಿದ್ದರಾಮಯ್ಯ. ಅವೆಲ್ಲ ರೈತ ಪರ ಇರ್ತಾನ್ರಿ. ಯಾವಾಗಿದ್ದೇಳ್ರಿ? ರೈತ ಸಂಘದಾಗಿದ್ದಾಗ, ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಇದ್ದಾಗ ಆ ಕೆಲಸ ಮಾಡ್ತಿದ್ದ. ಈಗ ಏನಾಗೈತಿ? ಅಧಿಕಾರ ಆಗೈತಿ, ಹಣ ಆಗೈತಿ, ದುಡ್ಡು ಆಗೈತಿ. ಅವ್ ಮುಡಾ ಸಲುವಾಗಿ ಅವ್ ವಿಚಾರಣೆ ಮಾಡ್ತಾನು. ನಾ ಇದ್ರಾಗ DKC ನಾ ಎದ್ರಾಗ ತಪ್ಪಿಸ್ಕೊಳ್ತಾವ ಅಂತಾನು. ಅವ್ರು ಕುರ್ಚಕ್ಕದನ್ನ ಕೈ ಮಾಡ್ತಾರ. ಈಗೇನ್ ರೈತರ ಪರ ಇಲ್ಲವ. ಈಗ ಬೆಳಗಾವಿದಾಗ ಒಂದ್ ಸರ್ಕಾರ ಕೆಡುವಂತವ್ರು, ಒಂದ್ ಸರ್ಕಾರ ರಚನೆ ಮಾಡೋಂತ ದೊಡ್ಡ ದೊಡ್ಡ ಪ್ರಭಾವಿ ಸಚಿವರು, ಮಂತ್ರಿಗಳಿದ್ದಾರೆ. ಯಾಕೆ ನಿಮ್ ಧ್ವನಿ ಅವ್ರಿಗೂ ಕೇಳ್ತಿಲ್ವಾ? ಅವಾಗ 200 ರೂಪಾಯಿ ಕೊಡಕ್ ಆಗತ್ತಿಲ್ಲ ಅವ್ರಿಗೆ? ಅಂದ್ರು 7 ದಿನ ಕಾಲಿಟ್ಟ ಮೇಲೆ ನಾ ಇಲ್ಲಿ ಬಾಣಿ ಅಂದ್ರೆ ನನಗೆ ಅಸಹ್ಯ ಆಕೈತೆ ಅಂತೇಳಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಬರವಲ್ಲ. ಯಾಕೆ ಬರವಲ್ಲ ಅಂದ್ರೆ, ಇದೇನ್ ಬಿಡ್ರಿ, ಇದೇನ್ ದೊಡ್ಡದು, ಒಂದು 10-20 ಮಂದಿ ಕೊಡ್ತಾರ, 100-200 ಮಂದಿ ಕೊಡ್ತಾರ. ಅವ್ನ ಭ್ರಾಂತಿ ಇತ್ತು.
ಈಗ ಲಕ್ಷಾಂತರ ಜನ ಕೊಡತ್ತಾರಲ್ಲ, ಇಲ್ಲಿ ಏನ್ರ ನನಗೆ ಕೆಟ್ಟದ್ದು ಏನ್ರ ಅಂದಾರ ಅಂತೇಳಿ ವಿಚಾರ ಇಟ್ಕೊಂಡ್ಬರವಲ್ಲ. ಈಗೂ ಏನಾಗಿಲ್ಲ, ನಾವು ಕೆಟ್ಟದನ್ನವರಲ್ಲ. ಉಸ್ತುವಾರಿ ಮಿನಿಸ್ಟ್ರೇ, ನಾವು ಬಡ್ಡಿಂದ್ರೆ ಹೇಳ್ತೀವಿ, ಏನಂತಾರೆ ನೀವು ಬರ್ರಿ, ಎದಕ್ಕೆ ಬರ್ರಿ ಅಂತ ನಾವು ಕೇಳ್ತೀವಿ. ಈಗೂ ಏನಾಗಿಲ್ಲ, ಬರ್ರಿ, ಕಬ್ಬಿನ ಬಿಲ್ ಘೋಷಣೆ ಮಾಡ್ರಿ, ನೀವು ದೊಡ್ಡಾರ ಹಾಕರಿ, ಇಲ್ಲ ಅಂದ್ರೆ ಜನರ ತಲೆ. ಪಂಜಾಬ್ ಮಾದರಿಯ ಹೋರಾಟಕ್ಕೆ ರೈತ ನಾಯಕರು ಕರೆ ಕೊಟ್ಟಿದ್ದಾರೆ. ಪ್ರಮುಖ ರಸ್ತೆಗಳನ್ನೇ ಬಂದ್ ಮಾಡೋದಾಗಿ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಗೋಕಾಕ್ನ ಮಾಲದಿನಿ ಕ್ರಾಸ್ನಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿರುವಂತಹ ರೈತರು ಸುವರ್ಣ ಸೌಧದ ಎದುರಿನ ರಸ್ತೆ ತಡೆಗೂ ಕೂಡ ಸಿದ್ಧತೆ ನಡೆಸಿದ್ದಾರೆ. ರೈತರು ಬಂದ್ ಆಗುತ್ತಾ? ಮುಂಬೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡೋದಕ್ಕಾಗೋದಿಲ್ವ? ನೋಡೋಣ. ಸರ್ಕಾರನ ರೈತರ 300 ರೂಪಾಯಿಗೆ ಬೆಳಗಾವಿ, ಬಾಗಲಕೋಟೆ ಸಾಕಷ್ಟು ಕಡೆಗಳಲ್ಲಿ ಹೋರಾಟ ವಿಕೋಪಕ್ಕೆ ಹೋಗಿದೆ. ಆದ್ರೂ ಎಲ್ಲಿಯೂ ಕೂಡ ಸ್ಪಂದನೆ ಸಿಗುವ ಕೆಲಸ ಆಗ್ತಾ ಇಲ್ಲಲ್ಲ. ಏನ್ ನಿಮ್ ಹೋರಾಟಕ್ಕೆ ಬೆಲೆನೇ ಇಲ್ವಾ? ಈ ಸರ್ಕಾರ ಜನಪರ, ರೈತರ ಪರ, ಕೈ ದುಡಿ ಕೈಗಳ ಪರ ಇದ್ರೆ, ಕಿವಿ ಇದ್ರೆ, ಕಣ್ಣಿದ್ರೆ ಸರ್ಕಾರಕ್ಕಿದ್ರೆ ನಮ್ಮ ಪರ ಮಾತಾಡ್ತಿದ್ರು, ನಮಗೆ ಸ್ಪಂದನೆ ಮಾಡ್ತಿರು. ಇವು ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕುಡ್ಡಾಗ್ಯವು. ಅದು ರೈತ ಚಳವಳಿ ಎಚ್ಚರಿಕೆ ಮಾಡತೈತಿ, ಎಚ್ಚರಿಕೆ ಮಾಡೇ ಮಾಡ್ತೈತಿ. ದಯವಿಟ್ಟು ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವ್ರನ್ನ ಕಳಿಸ್ತನು ಇವ್ರನ್ನ ಕಳಿಸ್ತಂತ, ಇವ್ರನ್ನ ಕಳಿಸೋದು ಬೇಡ. ನಮಗೆ ಎದಕ್ಕೀಗ ನೀ ಕಳಿಸೋದು ಬೇಡ ಪುಣ್ಯಾತ್ಮ. ನಮ್ಮ ಬೆಳೆದಂಥ ಬೆಳೆಗೆ ನಾವೇನೇನು ದೊಡ್ಡ ಇದನ್ನ ಕೇಳಿಲ್ಲ. ಇಲ್ಲೇ ಮಹಾರಾಷ್ಟ್ರದಾಗ 3,600 700 ಕೇಳ್ತಾರೆ, ಆ ಥರ ಕೇಳಿಲ್ಲ. ನಾವು 3,500 ರೂಪಾಯಿ ಕೇಳಿದಿಲ್ಲ. ಇವತ್ತನೇ ವಿಧಾನಸೌಧದಾಗ ಹೋಗಿ ಫ್ಯಾಕ್ಟ್ರಿ ಮಾಲೀಕರೇ 3,500 ರೂಪಾಯಿ ಕೊಡಿದ್ರೆ ನಿಮ್ಮ ಲಾಸೆನ್ಸ್ನೆಲ್ಲ ರದ್ದು ಮಾಡ್ತೀನಿ ಅಂತೇಳಿ ಖಂಡಿತವಾಗಿ ನೀ ಏನಾರ ತಾಕದ ಮುಖ್ಯಮಂತ್ರಿ ಆಗಿದ್ರೆ ಹೇಳೋದನ್ನ. ರೈತ ನಾಯಕ ಅಂತ ಹೇಳ್ತಾರಲ್ಲ, ನಾ ರೈತ ಪರ ಇರುವಂತ ಮಂತ್ರಿ ಅಂತ ಹೇಳ್ತಾರ ಸಿದ್ದರಾಮಯ್ಯ. ಆಮೇಲೆ ರೈತ ಪರ ಇರ್ತಾನ್ರಿ. ಯಾವಾಗಿದ್ದೇಳ್ರಿ, ರೈತ ಸಂಘದಾಗಿದ್ದಾಗ, ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಇದ್ದಾಗ ಆ ಕೆಲಸ ಮಾಡ್ತಿದ್ದ. ಈಗ ಏನಾಗೈತಿ, ಅಧಿಕಾರ ಆಗೈತಿ, ಹಣ ಆಗೈತಿ, ದುಡ್ಡು ಆಗೈತಿ. ಮುಡಾದ ಸಲುವಾಗಿ ವಿಚಾರಣೆ ಮಾಡ್ತಾನೋ, ನಾ ಇದ್ರಾಗ DKC ನಾ ಎದ್ರಾಗ ತಪ್ಪಿಸ್ಕೊಳ್ತಾವ ಅಂತಾನು. ಅವ್ರು ಕುರ್ಚಾಕ ಅದನ್ನ ಕೈ ಮಾಡ್ತಾರೆ. ಈಗೇನು ರೈತರ ಪರ ಇಲ್ಲವ. ಈಗ ಬೆಳಗಾವಿದಾಗ ಒಂದ್ ಸರ್ಕಾರ ಕೆಡುವಂತವ್ರು, ಒಂದ್ ಸರ್ಕಾರ ರಚನೆ ಮಾಡೋಂತ ದೊಡ್ಡ ದೊಡ್ಡ ಪ್ರಭಾವಿ ಸಚಿವರು, ಮಂತ್ರಿಗಳಿದ್ದಾರೆ. ಯಾಕೆ ನಿಮ್ ಧ್ವನಿ ಅವ್ರಿಗೂ ಕೇಳ್ತಿಲ್ವಾ? ಅವಾಗ 200 ರೂಪಾಯಿ ಕೊಡಕ್ ಆಗತ್ತಿಲ್ಲ ಅವ್ರಿಗೆ ಅಂದ್ರು. 7 ದಿನ ಕಾಲಿಟ್ಟ ಮೇಲೆ ಇಲ್ಲಿ ಬಾಣಿ ಅಂದ್ರೆ ನನಗೆ ಅಸಹ್ಯ ಆಕೈತೆ ಅಂತೇಳಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಬರವಲ್ಲ. ಯಾಕೆ ಬರವಲ್ಲ ಅಂದ್ರೆ, ಇದೇನು ಬಿಡ್ರಿ, ಇದೇನು ದೊಡ್ಡದು, ಒಂದು 10-20 ಮಂದಿ ಕೊಡ್ತಾರೆ, ಒಂದು 100-200 ಮಂದಿ ಕೊಡ್ತಾರೆ, ಅವ್ನಿಗೆ ಭ್ರಾಂತಿ ಇತ್ತು. ಈಗ ಲಕ್ಷಾಂತರ ಜನ ಕೊಡತ್ತಾರಲ್ಲ, ಇಲ್ಲಿ ಏನ್ರ ನನಗೆ ಕೆಟ್ಟದ್ದು ಏನ್ರ ಅಂದಾರ ಅಂತೇಳಿ ವಿಚಾರ ಇಟ್ಕೊಂಡ್ಬರವಲ್ಲ. ಈಗೂ ಏನಾಗಿಲ್ಲ, ನಾವು ಕೆಟ್ಟದನ್ನವರಲ್ಲ. ಉಸ್ತುವಾರಿ ಮಿನಿಸ್ಟ್ರೇ, ನಾವು ಬಡ್ಡಿಂದ್ರೆ ಹೇಳ್ತೀವಿ, ಏನಂತಾರೆ ನೀವು ಬರ್ರಿ, ಎದಕ್ಕೆ ಬರ್ರಿ ಅಂತ ನಾವು ಕೇಳ್ತೀವಿ. ಈಗೂ ಏನಾಗಿಲ್ಲ, ಬರ್ರಿ, ಕಬ್ಬಿನ ಬಿಲ್ ಘೋಷಣೆ ಮಾಡ್ರಿ, ನೀವು ದೊಡ್ಡಾರ ಹಾಕರಿ, ಇಲ್ಲ ಅಂದ್ರೆ ಜನರ ತಲೆ. ಪಂಜಾಬ್ ಮಾದರಿಯ ಹೋರಾಟಕ್ಕೆ ರೈತ ನಾಯಕರು ಕರೆ ಕೊಟ್ಟಿದ್ದಾರೆ. ಪ್ರಮುಖ ರಸ್ತೆಗಳನ್ನೇ ಬಂದ್ ಮಾಡೋದಾಗಿ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಗೋಕಾಕ್ನ ಮಾಲದಿನಿ ಕ್ರಾಸ್ನಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡಿರುವಂತಹ ರೈತರು ಸುವರ್ಣ ಸೌಧದ ಎದುರಿನ ರಸ್ತೆ ತಡೆಗೂ ಕೂಡ ಸಿದ್ಧತೆ ನಡೆಸಿದ್ದಾರೆ. ರೈತರು ಬಂದ್ ಆಗುತ್ತಾ? ಮುಂಬೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡೋದಕ್ಕಾಗೋದಿಲ್ವ? ನೋಡೋಣ. ಸರ್ಕಾರನ ರೈತರ 300 ರೂಪಾಯಿಗೆ ಬೆಳಗಾವಿ, ಬಾಗಲಕೋಟೆ ಸಾಕಷ್ಟು ಕಡೆಗಳಲ್ಲಿ ಹೋರಾಟ ವಿಕೋಪಕ್ಕೆ ಹೋಗಿದೆ. ಆದ್ರೂ ಎಲ್ಲಿಯೂ ಕೂಡ ಸ್ಪಂದನೆ ಸಿಗುವ ಕೆಲಸ ಆಗ್ತಾ ಇಲ್ಲಲ್ಲ. ಏನ್ ನಿಮ್ ಹೋರಾಟಕ್ಕೆ ಬೆಲೆನೇ ಇಲ್ವಾ? ಈ ಸರ್ಕಾರ ಜನಪರ, ರೈತರ ಪರ, ಕೈ ದುಡಿ ಕೈಗಳ ಪರ ಇದ್ರೆ, ಕಿವಿ ಇದ್ರೆ, ಕಣ್ಣಿದ್ರೆ ಸರ್ಕಾರಕ್ಕಿದ್ರೆ ನಮ್ಮ ಪರ ಮಾತಾಡ್ತಿದ್ರು, ನಮಗೆ ಸ್ಪಂದನೆ ಮಾಡ್ತಿರು. ಇವು ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕುಡ್ಡಾಗ್ಯವು. ಅದು ರೈತ ಚಳವಳಿ ಎಚ್ಚರಿಕೆ ಮಾಡತೈತಿ, ಎಚ್ಚರಿಕೆ ಮಾಡೇ ಮಾಡ್ತೈತಿ. ದಯವಿಟ್ಟು ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವ್ರನ್ನ ಕಳಿಸ್ತನು ಇವ್ರನ್ನ ಕಳಿಸ್ತಂತ, ಇವ್ರನ್ನ ಕಳಿಸೋದು ಬೇಡ. ನಮಗೆ ಎದಕ್ಕೀಗ ನೀ ಕಳಿಸೋದು ಬೇಡ ಪುಣ್ಯಾತ್ಮ. ನಮ್ಮ ಬೆಳೆದಂಥ ಬೆಳೆಗೆ ನಾವೇನೇನು ದೊಡ್ಡ ಇದನ್ನ ಕೇಳಿಲ್ಲ. ಇಲ್ಲೇ ಮಹಾರಾಷ್ಟ್ರದಾಗ 3,600 700 ಕೇಳ್ತಾರೆ, ಆ ಥರ ಕೇಳಿಲ್ಲ. ನಾವು 3,500 ರೂಪಾಯಿ ಕೇಳಿದಿಲ್ಲ. ಇವತ್ತನೇ ವಿಧಾನಸೌಧದಾಗ ಹೋಗಿ ಫ್ಯಾಕ್ಟ್ರಿ ಮಾಲೀಕರೇ 3,500 ರೂಪಾಯಿ ಕೊಡಿದ್ರೆ ನಿಮ್ಮ ಲಾಸೆನ್ಸ್ನೆಲ್ಲ ರದ್ದು ಮಾಡ್ತೀನಿ ಅಂತೇಳಿ ಖಂಡಿತವಾಗಿ ನೀ ಏನಾರ ತಾಕದ ಮುಖ್ಯಮಂತ್ರಿ ಆಗಿದ್ರೆ ಹೇಳೋದನ್ನ. ರೈತ ನಾಯಕ ಅಂತ ಹೇಳ್ತಾರಲ್ಲ, ನಾ ರೈತ ಪರ ಇರುವಂತ ಮಂತ್ರಿ ಅಂತ ಹೇಳ್ತಾರ ಸಿದ್ದರಾಮಯ್ಯ. ಆಮೇಲೆ ರೈತ ಪರ ಇರ್ತಾನ್ರಿ. ಯಾವಾಗಿದ್ದೇಳ್ರಿ, ರೈತ ಸಂಘದಾಗಿದ್ದಾಗ, ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಇದ್ದಾಗ ಆ ಕೆಲಸ ಮಾಡ್ತಿದ್ದ. ಈಗ ಏನಾಗೈತಿ, ಅಧಿಕಾರ ಆಗೈತಿ, ಹಣ ಆಗೈತಿ, ದುಡ್ಡು ಆಗೈತಿ. ಮುಡಾದ ಸಲುವಾಗಿ ವಿಚಾರಣೆ ಮಾಡ್ತಾನೋ, ನಾ ಇದ್ರಾಗ DKC ನಾ ಎದ್ರಾಗ ತಪ್ಪಿಸ್ಕೊಳ್ತಾವ ಅಂತಾನು. ಅವ್ರು ಕುರ್ಚಾಕ ಅದನ್ನ ಕೈ ಮಾಡ್ತಾರೆ. ಈಗೇನು ರೈತರ ಪರ ಇಲ್ಲವ.
ಈಗ ಬೆಳಗಾವಿದಾಗ ಒಂದು ಸರ್ಕಾರ ಕೆಡುವಂಥವ್ರು ಒಂದು ಸರ್ಕಾರ ರಚನೆ ಮಾಡೋಂಥ ದೊಡ್ಡ ದೊಡ್ಡ ಪ್ರಭಾವಿ ಸಚಿವರು ಮಂತ್ರಿಗಳಿದ್ದಾರೆ. ಯಾಕೆ ನಿಮ್ಮ ಧ್ವನಿ ಅವ್ರಿಗೂ ಕೇಳ್ತಿಲ್ವಾ? ಅವಾಗ 200 ರೂಪಾಯಿ ಕೊಡೋಕ್ಕಾಗತ್ತಿಲ್ಲ ಅವ್ರಿಗೆ. ಅಂದ್ರು 7 ದಿನ ಕಾಲಿಟ್ಟ ಮೇಲೆ ನಾ ಇಲ್ಲಿ ಬಾಣಿ ಅಂದ್ರೆ ನನಗೆ ಅಸಹ್ಯ ಆಕೈತೆ ಅಂತೇಳಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಬರವಲ್ಲ. ಯಾಕೆ ಬರವಲ್ಲ ಅಂದ್ರೆ ಇದೇನು ಬಿಡ್ರಿ, ಇದೇನು ದೊಡ್ಡದು, ಒಂದು 10-20 ಮಂದಿ ಕೊಡ್ತಾರೆ, ಒಂದು 100-200 ಮಂದಿ ಕೊಡ್ತಾರೆ, ಅವ್ನಿಗೆ ಭ್ರಾಂತಿ ಇತ್ತು. ಈಗ ಲಕ್ಷಾಂತರ ಜನ ಕೊಡತ್ತಾರಲ್ಲ, ಇಲ್ಲಿ ಏನ್ರ ನನಗೆ ಕೆಟ್ಟದ್ದು ಏನ್ರ ಅಂದ್ರೆ ಅಂತೇಳಿ ವಿಚಾರ ಇಟ್ಕೊಂಡ್ಬರವಲ್ಲ. ಈಗೂ ಏನಾಗಿಲ್ಲ, ನಾವು ಕೆಟ್ಟದನ್ನವರಲ್ಲ. ಉಸ್ತುವಾರಿ ಮಿನಿಸ್ಟ್ರೇ, ನಾವು ಬಡ್ಡಿಂದ್ರೆ ಹೇಳ್ತೀವಿ, ಏನಂತ ನೀವು ಬರ್ರಿ, ಎದಕ್ಕೆ ಬರ್ರಿ ಅಂತ ನಾವು ಕೇಳ್ತೀವಿ. ಈಗೂ ಏನಾಗಿಲ್ಲ, ಬರ್ರಿ, ಕಬ್ಬಿನ ಬಿಲ್ ಘೋಷಣೆ ಮಾಡ್ರಿ, ನೀವು ದೊಡ್ಡವ್ರು ಹಾಕರಿ, ಇಲ್ಲ ಅಂದ್ರೆ ಜನರ